ಮಲೆನಾಡ ಮಾತುಕತೆಗೆ ಸ್ವಾಗತ. ಇವತ್ತು ನಾನೊಂದು ಹೊಸ ವಿಷಯದೊಂದಿಗೆ ಬಂದಿದ್ದೇನೆ. ಇವಾಗ ಏಪ್ರಿಲ್ ಮೇ ರಜೆ ಅಂದರೆ ಎಲ್ಲರಿಗೂ ಮಕ್ಕಳಿಗೆಲ್ಲ ರಜೆ. ಅವರಿಂತಹ ಒಂದು ಚಟುವಟಿಕೆಗಳಲ್ಲಿ ತೊಡಗಿಕೊಳ್ಳಬಹುದು. ಏನೋದು ಅಂತ ಹೇಳಿ ನೋಡಿ. ನಾನಿಲ್ಲಿ ವೇಸ್ಟ್ ಪೇಪರನ್ನು ತೆಗೆದುಕೊಳ್ಳಲಾಗಿದೆ. ಆ ಪೇಪರನ್ನು 1 ಗಂಟೆ ಕಾಲ ನೆನೆಸಿಡಬೇಕು ನೀರಲ್ಲಿ. ನಂತರ ಅದನ್ನು ಮಿಕ್ಸಿಗೆ ಹಾಕಬೇಕು. ಮಿಕ್ಸಿಗೆ ಹಾಕಿ ಈ ರೀತಿಯಾಗಿ ತೆಳ್ಳಗೆ ನೀರು ಹಾಕಿ ತೆಳ್ಳಗೆ ಮಾಡ್ಕೊಳ್ಬೇಕು. ನಂತರ ಅದಕ್ಕೆ ಯಾವುದಾದ್ರೂ ನಿಮಗೆ ಪರಿಮಳಕ್ಕೆ ಬೇಕಾದರೆ ಗುಲಾಬಿ ಹೂವಿನ ಹೆಸರು ಅಥವಾ ಗೊಂಡೆ ಹೂವಿನ ಹೆಸರು ಈ ರೀತಿ ಹಾಕ್ಕೊಳ್ಬೋದು. ಅದನ್ನು ಒಂದು ಜಾಳಿಗೆಯನ್ನು ತೆಗೆದುಕೊಂಡು ಆ ಜಾಳಿಗೆಯಲ್ಲಿ ಈ ಥರವಾಗಿ ಅದನ್ನು ನೀರಿನಿಂದ ತೆಗೆದು ಈ ರೀತಿಯಾಗಿ ಒಂದು ಬಟ್ಟೆ ಮೇಲೆ ಅದನ್ನು ಹಾಕಬೇಕು. ನೋಡಿ ಯಾವ ರೀತಿಯಾಗಿ ಹಾಕಲಾಗಿದೆ ಅಂಥೇಳಿ. ಒಂದು ತೆಳಗಿನ ಬಟ್ಟೆ ಮೇಲೆ ಈ ಜಾಳಿಗೆ ಮೇಲೆ ಕೂತಂತಹ ಪೇಪರಿನ ಪೇಸ್ಟನ್ನು ಹಾಕಬೇಕು. ಈ ರೀತಿಯಾಗಿ ಮಾಡಿದ ನಂತರ ಅದು ಒಣಗಿದ ನಂತರ ಅದನ್ನು ನಿಧಾನವಾಗಿ ಎತ್ತಬಹುದು. ನೋಡಿ ಯಾವ ರೀತಿ ಆಕಾರ ಬಂದಿದೆ ಅಂಥೇಳಿ. ಇದನ್ನು ಒಣಗಿದ ನಂತರ ನೀವು ಅದನ್ನು ತೆಗೆದುಕೊಂಡು ಅದರ ಮೇಲೆ ಯಾವ ರೀತಿಯ ಬೇಕೋ ಆ ರೀತಿಯಾದ ಆಕಾರವನ್ನು ಮಾಡಬಹುದು. ಕಟ್ ಮಾಡಬಹುದು ಅಥವಾ ಸೈಡಲ್ಲಿ ಬೆಂಕಿಯಿಂದ ಸುಟ್ಟು ಒಂದು ರೀತಿಯ ಆಕಾರವನ್ನು ಕೊಡಬಹುದು. ಇದೇನು ಇದು ಪೇಪರಿಂದ ಮಾಡುವಂತಹ ಒಂದು ಆರ್ಟು. ಇದನ್ನು ಮಕ್ಕಳು ಮಾಡಿದರೆ ಅವರಿಗೊಂದು ಚಟುವಟಿಕೆಯಲ್ಲಿ ತೊಡಗಿಕೊಂಡ ಹಾಗೂ ಆಗುತ್ತೆ. ಹೊಸ ಹೊಸ ವಿಷಯವನ್ನು ಕಲಿತುಕೊಂಡ ಹಾಗಾಗತ್ತೆ. ಮತ್ತು ಕೆಲವೊಂದು ಈ ಮೊಬೈಲ್ ಗೀಳಿನಿಂದ ದೂರ ಇರ್ಬೋದು. ಹೆಚ್ಚು ಹೆಚ್ಚು ಚಟುವಟಿಕೆಯಲ್ಲಿ ಮಕ್ಕಳು ತೊಡಗಿಕೊಂಡಾಗ ಅವರ ಆಸಕ್ತಿ ಇನ್ನಷ್ಟು ಚಟುವಟಿಕೆಗಳ ಕಡೆ ಗಮನವಹಿಸುತ್ತೆ. ಇದು ಪಾಲಕರು ಮಾಡಬೇಕಾದಂತಹ ಒಂದು ವಿಚಾರ. ನೋಡಿ ಈ ಒಣಗಿದ ಪೇಪರನ್ನು ಯಾವ ರೀತಿಯಾಗಿ ಮಾಡಿದ್ದಾಳೆ ಇವಳು ಅಂಥೇಳಿ. ಇವಳೇನು ಕನ್ನಡ ಶಾಲೆ ಹುಡುಗಿ ಅಲ್ಲ ಅಥವಾ ಒಂದು SSLC ಹುಡುಗಿಯೂ ಅಲ್ಲ. ಇವಳು ಡಿಗ್ರಿ ಮುಗಿಸಿದಂಥ ಮಾಸ್ಟರ್ ಡಿಗ್ರಿ ಮಾಡ್ತಿದ್ದಂಥ ಹುಡುಗಿ. ಇವಳ ಆಸಕ್ತಿ ಚಿಕ್ಕಂದಿನಿಂದಲೂ ಹೀಗೆ. ಇದು ಯಾಕೆ ಪಾಲಕರು ಮಕ್ಕಳಲ್ಲಿ ಇದನ್ನು ಬೆಳೆಸಬೇಕು ಅಂತೇಳಿ ನಾನು ಹೇಳ್ತೇನೆ. ನೋಡಿ ಈಗಲೂ ಅವಳು ಚಟುವಟಿಕೆಯಲ್ಲೇ ತೊಡಗಿಕೊಂಡಿದ್ದಾಳೆ. ಇದೊಂದು ಅವಳ ಹವ್ಯಾಸ. ಸಮಯ ಸಿಕ್ಕಾಗ ಏನೋ ಒಂದು ಚಟುವಟಿಕೆ, ಯಾರಿಗೋ ಒಂದು ಗಿಫ್ಟ್ ಕೊಡಬೇಕು ಅಂದರೆ ಹೋಗಿ ಪೇಟೆಗೆ ಹೋಗಿ ದುಡ್ಡು ಕೊಟ್ಟು ತಂದಂಥ ಗಿಫ್ಟ್ಗಿಂತ ನಾವು ಮನೆಯಲ್ಲೇ ಈ ರೀತಿಯಾಗಿ ತಯಾರಿಸಿ ಕೊಟ್ಟಂತಹ ಗಿಫ್ಟ್ ಅದೇನೋ ಒಂದು ಥರ ಖುಷಿ ಕೊಡುತ್ತೆ. ಇವಳ ಸ್ವಭಾವ ಅದು. ಮಕ್ಕಳಲ್ಲಿ ಈ ರೀತಿಯಾಗಿ ಒಂದು ಸ್ವಭಾವ ಬೆಳೆದರೆ ಕೊಡಿ. ದುಡ್ಡು ಖರ್ಚು ಮಾಡಬಾರ್ದು ಅಂತಲ್ಲ, ಆದರೆ ಅವಶ್ಯವಿರುವಲ್ಲಿ ಖರ್ಚು ಮಾಡಿ ಇಂತಹ ಆಸಕ್ತಿಯನ್ನು ಬೆಳೆಸ್ಕೊಂಡ್ರೆ ಇದು ನಮ್ಮ ಮನೋಸ್ಥಿತಿಗೂ ಒಳ್ಳೆಯದು. ಒಂದು ಚಟುವಟಿಕೆಯಲ್ಲಿ ತೊಡಗಿಕೊಂಡಾಗ ಏನೋ ಒಂದು ಹೊಸದನ್ನು ಕಲಿಬೇಕು ಅಂತ ಅನಿಸುತ್ತೆ ನೋಡಿದಾವಾಗ. ಈ ರೀತಿಯಾಗಿ ಇದನ್ನು ಗ್ರೀಟಿಂಗ್ ಕಾರ್ಡ್ ಮಾಡ್ಬೋದು. ಯಾರಿಗೋ ಬರ್ತ್ಡೇಗೋ ಅಥವಾ ಯಾವುದೋ ಒಂದು ಗಿಫ್ಟ್ ಕೊಡಬೇಕು ಅಂತ ಹೇಳಿಯೋ ಅವರಿಗೆ ನಾವು ಗಿಫ್ಟ್ ಕೊಡ್ಬೋದು. ಇದರಿಂದ ನೀವು ಪೇಟೆಯಿಂದ ತಂದಂತಹ ಒಂದು ಗಿಫ್ಟನ್ನು ಕೊಡ್ಬೋದು, ಬೇಡ ಅಂತಲ್ಲ. ಆದರೆ ಈ ನಾವೇ ಮಾಡಿದಂತಹ ಒಂದು ಆರ್ಟ್ ಇರ್ತದೆಯಲ್ಲ, ಇದು ತುಂಬ ಖುಷಿ ಕೊಡುತ್ತೆ. ಅದನ್ನು ಪ್ರತಿ ಮಕ್ಕಳಲ್ಲೂ ಪಾಲಕರು ಬೆಳೆಸಿ ಅಂತ ಹೇಳಿ ನಾನು ಹೇಳ್ತೇನೆ. ನೋಡಿ ಇದು ವೇಸ್ಟ್ ಪೇಪರಿಂದ ತಯಾರಾದಂತಹ ಒಂದು ಪೇಪರ್. ಇದನ್ನು ಅವಳು ಏನು ಮಾಡಿದ್ದಾಳೆ, ಅವಳಿಗೆ ಬೇಕಾದ ಆಕಾರಕ್ಕೆ ಕಟ್ ಮಾಡಿದ್ದಾಳೆ. ಮೇಣದ ಬತ್ತಿಯಿಂದ ಅದನ್ನು ಸುಟ್ಟು ಸೈಡೆಲ್ಲ ಡಿಸೈನ್ ಕೊಟ್ಟಿದ್ದಾಳೆ. ಇದನ್ನು ಯಾರಿಗೋ ಬರ್ತ್ಡೇ ಗಿಫ್ಟು ಅಥವಾ ಫ್ರೆಂಡ್ಶಿಪ್ ಡೇಗೋ ಹೀಗೆ ನಾವು ಕೊಡ್ಬೋದು. ಇಂತಹ ಒಂದು ಹವ್ಯಾಸವನ್ನು ಪ್ರತಿ ಪಾಲಕರು ಚಿಕ್ಕಂದಿನಿಂದಲೇ ತಮ್ಮ ಮಕ್ಕಳಲ್ಲಿ ಬೆಳೆಸಿ ಅನ್ನುವುದನ್ನು ಈ ವಿಡಿಯೋದ ಮೂಲಕ ನಾನು ಹೇಳುತ್ತಿದ್ದೇನೆ.